ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಹರದೇವಾಡಿಗ. ನಾನು ಸಹ್ಯಾದ್ರಿ ಕಾಲೇಜಿಗೆ ಅಂತ ಹೇಳಿ ಹೊರಟಿದ್ದೆ ಇಂಟರ್ವ್ಯೂ ಕೊಡೋಕ್ಕೋಸ್ಕರ. ಪಕ್ಕದ ಮನೆ ಫ್ರೆಂಡ್ ಆದ ಪ್ರಣುಷಾಳೊಂದಿಗೆ ಹೊರಟೆ. ಇಲ್ಲಿಂದ ಸ್ಕೂಟಿಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ತಲುಪಿದ್ವಿ. ಅಲ್ಲಿ ಪ್ರಣುಷಾಳ ಫ್ರೆಂಡ್ಸ್ ಅಂದರೆ ನನ್ನ PUC ಕ್ಲಾಸ್ಮೇಟ್ಸ್ಗಳು ಸಿಕ್ಕಿದ್ರು. ಅವರೊಟ್ಟಿಗೆ ಹೋದ್ವಿ. ಬಸ್ನಿಂದ ಇಳಿದು ಮುಂದೆ ಸಾಗಿದಾಗ ನಮಗೆ ಫಾರ್ಮ್ ಫಿಲ್ ಮಾಡೋಕೆ ಅಂತ ಹೇಳಿ ಒಂದು ಕಡೆ ಕಳಿಸಿದ್ರು. ಫಾರ್ಮ್ ಫಿಲ್ ಮಾಡೋದಂತ ಹೇಳಿದರೆ ಏನಿಲ್ಲ, ನೇಮ್, ಇಮೇಲ್, ಫೋನ್ ನಂಬರ್ ಎಲ್ಲ ಕೊಡೋಕಿತ್ತು ಅಷ್ಟೇ. ಅದಾದಮೇಲೆ ನಮಗೊಂದು ಶೀಟ್ ಕೊಟ್ಟರು. ಅದರಲ್ಲಿ ಡೈರೆಕ್ಷನ್ಸ್ ಇತ್ತು. ಹಾಗೆಯೇ ಜಾಬಿಗೆ ಯಾವುದ್ಯಾವುದೆಲ್ಲ ಕಂಪನೀಸ್ಗಳು ಬಂದಿದೆ, ಯಾವುದ್ಯಾವ್ದು ಜಾಬ್ಗಳಿದೆ ಅದೆಲ್ಲ ಇತ್ತು ಅದರಲ್ಲಿ ಇನ್ಫಾರ್ಮೇಷನ್. ಅದಾದಮೇಲೆ ಇನೋಗ್ರೇಷನ್ ಪ್ರೋಗ್ರಾಮ್ ಕೂಡ ಆಯಿತು. ನಾವಂತೂ ಅದರ ನಡುವೆನೂ ಹೋಗಿ ಕಾಲೇಜನ್ನು ಒಂದು ಸಣ್ಣ ರೌಂಡ್ ಹಾಕ್ಕೊಂಡು ಬಂದ್ವಿ. ಅದಾದಮೇಲೆ ಹಾಲ್ಗೆ ಹೋಗೋಕ್ಕೆ ಹೇಳಿದರು. ಅಲ್ಲಂತೂ ಲೈಟಿಂಗ್ ಅಂತೂ ಸಖತ್ತಾಗಿತ್ತು. ನಮಗೆ ಫಸ್ಟ್ ಫ್ಲೋರಲ್ಲಿ ಸಿಗಲಿಲ್ಲ ಸೀಟ್ ಅಂತ ಹೇಳಿ ಸೆಕೆಂಡ್ ಫ್ಲೋರಿಗೆ ಹೋಗಿದ್ವಿ. ಒಂದು 10 ಮಿನಿಟ್ಸ್ ಹಾಲ್ನಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದರು. ಅರೇಂಜ್ಮೆಂಟ್ ಎಲ್ಲ ಆಗ್ತಾ ಇತ್ತಷ್ಟೇ. ಹಾಗಾಗಿ ಅದಾದಮೇಲೆ ಯಾವ್ಯಾವ ಕಂಪನಿಗಳು ರೆಡಿಯಾಗಿದ್ದಾವೆ ಅಂತ ಹೇಳಿ ಒಂದೊಂದಾಗಿ ಹೇಳ್ತಿದ್ರು. ನಾವು ನಮಗೆ ಇಷ್ಟವಾದ ಕಂಪನಿಗೆ ಹೋಗಬಹುದಾಗಿತ್ತು. ಹಾಗಾಗಿ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೆ ಒಂದು ಕಂಪನಿಗೆ, ಎಕ್ಸಿಟೋ ಪ್ರೈವೇಟ್ ಲಿಮಿಟೆಡ್. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಯಾವ ಫ್ರೆಂಡ್ಸ್ ಜೊತೆನೂ ಹೋಗುವ ಪ್ಲ್ಯಾನ್ ಇರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಗೋಲ್ಸ್ಗಳೇ ಬೇರೆ ಅನ್ನೋದು ನನ್ನ ಮೈಂಡ್ಸೆಟ್. ಹಾಗಾಗಿ ಆ್ಯಂಡ್ ಫಸ್ಟಿಗೆ ಹೋದಾಗಲೇ ಸೋಷಿಯಲ್ ಮೀಡಿಯಾದ ಬಗ್ಗೆ ಸ್ಪೀಚ್ ಮಾಡೋಕ್ಕೆ ಹೇಳಿದರು. ಆ್ಯಂಡ್ ಅದಾದಮೇಲೆ ಇಂಟರ್ವ್ಯೂ ಇತ್ತು. ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಇಂಟರ್ವ್ಯೂ ಕೊಟ್ಟೆ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. ಅದಾದಮೇಲೆ ಮತ್ತೆ 3 ಕಂಪನಿಗೆ ಹೋದೆ. ಅದರ ನಡುವೆ ಊಟ ಕೂಡ ಆಯಿತು. ಕೂಪನ್ ಕೊಟ್ಟು ನಾನು ಹಾಗೂ ಇಂದಿರಾ ಕೂಪನನ್ನು ಯೂಸ್ ಮಾಡ್ಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನ. ಅದಾದಮೇಲೆ ಸುಮಾರು 3:30 ಮತ್ತೊಬ್ಬಳು ಮಧ್ಯಾಹ್ನ ಊಟ ಮಾಡದವಳ ಕೂಪನ್ ತಗೊಂಡೋಗಿ ಇಬ್ಬರು ಶೇರ್ ಮಾಡಿಕೊಂಡು ಜ್ಯೂಸ್ ಕುಡಿದ್ವಿ. ಅವಳು ಅದಾದಮೇಲೆ ಮನೆಗೆ ಹೋಗ್ತೇನೆ ಅಂತ ಹೇಳಿ ಹೊರಟಳು. ನಾನಂತೂ ಮತ್ತೆ ಬಿಲ್ಡಿಂಗ್ ಒಳಗೆ ಬಂದೆ. ಬಟ್ ಎಲ್ಲಿ ಹೋದರೂ ನನಗೆ ನನ್ನ ಫ್ರೆಂಡ್ಸ್ಗಳು ಕಾಣ್ತಾ ಇರಲಿಲ್ಲ. ಹಾಗಾಗಿ ಹುಡುಕಿ ಸಾಕಾಗಿ ಫೈನಲ್ ಆಗಿ ಮತ್ತೊಂದು ಬಿಲ್ಡಿಂಗ್ ಹತ್ರ ಇದ್ದರು. ಒಂದು ಫ್ಲೋರ್ನಲ್ಲಿ ಬಳಸಿದ ಕಲ್ಲಿನಾಗಿ ಇನ್ನೊಂದು ಫ್ಲೋರ್ನಲ್ಲಿ ಇರಲಿಲ್ಲ. ಒಂಥರ ಡಿಫ್ರೆಂಟ್ ಆಗಿತ್ತು ಕಾಲೇಜ್ ಅಂತಲೇ ಹೇಳಬಹುದು. ಅದಾದಮೇಲೆ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ಹೋದ್ವಿ. ಇದಕ್ಕೂ ಮೊದಲು ಮಧ್ಯಾಹ್ನ ನಾನು ಇಂದಿರನೊಟ್ಟಿಗೆ ಬಂದಿದ್ದೆ. ಪಿಜ್ಜಾ ತಿನ್ನುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಊಟ ಮಾಡಿದ ಮೇಲೆ ಹೊಟ್ಟೆ ಫುಲ್ ಆಗೋಯಿತು. ಹಾಗಾಗಿ ತಿನ್ನಲಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ಪ್ರಣುಷಾ ಆ್ಯಂಡ್ ಫ್ರೆಂಡ್ಸ್ನವರೊಟ್ಟಿಗೆ ಪ್ರಾಡಕ್ಟ್ಸ್ಗಳು ಇಷ್ಟ ಆಗಿದ್ವು ಕೆಲವೊಂದು. ಬಟ್ ರೇಟ್ ಮಾತ್ರ ತುಂಬ ಜಾಸ್ತಿ ಆಯಿತು ಅಂತ ಹೇಳಿ ಅನಿಸ್ತು. ಆ್ಯಂಡ್ ಇದನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಮೊದಲು ಅಂದ್ಕೊಂಡ್ವಿ. ಅದಾದಮೇಲೆ ಈ ಶೆಕೆಗೆ ಖಾರ ತಿನ್ನೋದಕ್ಕಿಂತ ಏನಾದರೂ ಕುಡಿಯೋಣ ಅಂತ ಹೇಳಿ ಯೋಚನೆ ಮಾಡಿ ಸ್ಕೂಪಿ ಅವಿಲ್ ಮಿಲ್ಕನ್ನು ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ನೋಡೋಕ್ಕೂ ಚೆನ್ನಾಗಿತ್ತು, ಓಕೆ. ಬಟ್ ಟೇಸ್ಟು ಓಕೆ. ಬಟ್ ಅದರ ನಡುವೆ ಕಡಲೆ ಹಾಗೂ ಅವಲಕ್ಕಿ ಥರದ್ದೇನೋ ಹಾಕಿದ್ರು. ಅದು ನಂಗೆ ಇಷ್ಟ ಆಗಲಿಲ್ಲ, ಒಂಚೂರು ಇಷ್ಟ ಆಗಲಿಲ್ಲ. ಆ ಕಾಂಬಿನೇಷನ್ ಅಂತ ನನಗೆ ಹಿಡಿಸ್ಲಿಲ್ಲ. ಅದಾದಮೇಲೆ ನಾವು ಸೆಲ್ಫೀಸ್ಗಳನ್ನು ತೆಗೆದ್ವಿ. ಅದಾದಮೇಲೆ ಬಸ್ಸಿಗೆ ಕಾದ್ವಿ. ಧರ್ಮಸ್ಥಳ ಡೈರೆಕ್ಟ್ ಬಸ್ ಸಿಕ್ಕಿತ್ತು. ಬಟ್ ನಿಂತ್ಕೊಂಡು ಬಂದು ಸಾಕಾಗೋಯಿತು. ಗುರೇನ್ಕೆರೆ ಅಷ್ಟೊತ್ತಿಗೆ ನನಗೆ ಸೀಟ್ ಸಿಕ್ಕಿತ್ತು. ಬಟ್ ಅಲ್ಲಿಂದ ನಿಂತ್ಕೊಂಡು ಬರೋದು ಎಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಕಾಲು ನೋವು ಬಂದಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಅಪ್ಪ ಅಮ್ಮನೊಟ್ಟಿಗೆ ಹೋಗಿ ಮಶ್ರೂಮ್ ಸ್ಯಾಂಡ್ವಿಚನ್ನು ಟ್ರೈ ಮಾಡಿದೆ. ಅದಾದಮೇಲೆ ಚಾಕ್ಲೇಟ್ ಫ್ಲೇವರನ್ನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಮದರಂಗಿಗೆ ಬೇಕಾಗುವ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ವಿ. ಹಾಗೆ ಕೆಲವೊಂದು ಡ್ರೆಸ್ಸಸ್ ಮನೆಗೆ ಹಾಕಲಿಕ್ಕೆ ಬೇಕಿತ್ತು. ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಇನ್ನು ನನ್ನ ಜಾಬ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬಾ ಚೆನ್ನಾಗಿತ್ತು. ಕಾನ್ಫಿಡೆಂಟ್ ಆಗಿದ್ದೆ ಅಂತಲೇ ಹೇಳಬಹುದು. ಆ್ಯಂಡ್ ಇಂಗ್ಲೀಷ್ನಲ್ಲಿ ಮಾತಾಡಿ ಮ್ಯಾನೇಜ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ಅಂತ ಹೇಳಿ ಅನ್ನಿಸ್ತು. ಆ್ಯಂಡ್ ಈಗ ಇಂಗ್ಲೀಷ್ ಮಾತಾಡೋಕ್ಕೂ ಸ್ವಲ್ಪ ಕಾನ್ಫಿಡೆಂಟ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ನಾವು ಊಟ ಮಾಡುವಾಗ 1:45 ಆಗಿತ್ತು. ಊಟಕ್ಕೂ ಮೊದಲೇ ಕೆಲವೊಂದು ಸೆಲ್ಫಿ ಫೋಟೋಸ್ಗಳನ್ನು ಕ್ಲಿಕ್ ಮಾಡಿ ಆದಮೇಲೆ ವಾಪಸ್ ಒಂದೆರಡು ಫೋಟೋಗಳನ್ನು ಕ್ಲಿಕ್ ಮಾಡಿದ್ವಿ. ದೂರದಲ್ಲಿ ನದಿ ಏನೋ ಕಾಣ್ತಾ ಇತ್ತು. ಆ್ಯಂಡ್ ಇವನ್ ಕ್ಯಾಂಟೀನ್ ಕೂಡ ತುಂಬಾ ಚೆನ್ನಾಗಿತ್ತು. ಆ ಮೆಟ್ಟಿಲುಗಳಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಳೆ ಕಾಲದ ಮರದ ಮೆಟ್ಟಿಲು ಥರ ಇತ್ತು. ಆ್ಯಂಡ್ ಹೊಸ ರೀತಿಯ ಎಕ್ಸ್ಪೀರಿಯನ್ಸ್ ಬಂತು ಅಂತಲೇ ಹೇಳಬಹುದು. ಏನೋ ಜಾಬ್ ಇಂಟರ್ವ್ಯೂಗಳು ಹೇಗಿರುತ್ತೆ ಅನ್ನುವ ಇನ್ಫಾರ್ಮೇಷನ್ ಕೂಡ ಸಿಕ್ಕಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.